ಏನ್ ನೋಡ್ತೀರಾ, ಇವರೆಲ್ಲ ಟ್ರಕ್ಕಿಂಗ್ ಮಾಡಕ್ ಬಂದವ್ರೆ. ಆದ್ರೆ ನೀವು ಅಂಬಾರಿನೇ ತಂದ್ಬಿಟ್ಟಿದ್ದೀರಾ ಬೆಟ್ಟದ ಮೇಲೆ ಆರ್ಸಕ್ಕೆ. ಈ ಬೆಟ್ಟ ಹತ್ತು ಹತ್ತು ಇಳಿದು ಇಳಿದು ನನ್ನ ಮೈಯಲ್ಲಿರೋ ನೀರೆಲ್ಲ ಸುರಿದೋಯ್ತು. ಇವತ್ತು ನಾವು ಹೋಗ್ತಾ ಇರೋ ಜಾಗ ಕೈಲಾಸಗಿರಿ ಬೆಟ್ಟ ಅಥವಾ ಕೈವಾರ ಬೆಟ್ಟ. ಸೊ ಎಲ್ಲ ಮಣ್ ರೋಡು, ಇಲ್ಲಿಂದಾನೇ ಹೋಗ್ಬೇಕು. ಇಲ್ಲಿ ಬೈಕು ಅಥವಾ ಕಾರ್ ಹೋಗುತ್ತೆ. ಆನ್ ದ ವೇ ನಮಗೆ ಅಂಬಾಜಿದುರ್ಗ ಫೋರ್ಟ್ ಸಿಗುತ್ತೆ, ಅಲ್ಲೊಂದು ಟೆಂಪಲ್ ಕೂಡ ಇದೆ, ಬನ್ನಿ ನೋಡೋಣ. ಒಂದು 4 ಕಿಲೋಮೀಟರ್ಸ್ ಫುಲ್ ಮಡ್ ರೋಡು. ಅಲ್ಲಿಂದ ಬಂದಾದ್ಮೇಲೆ ಇಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಮೇಲ್ ಕಾಣ್ತಿದ್ಯಲ್ಲ, ಅಲ್ಲಿ ತನಕ ಹೋಗ್ಬೇಕು. ಟ್ರಕ್ಕಿಂಗ್ ಪಾಯಿಂಟ್ ಇಲ್ಲಿಂದಾನೇ ಸ್ಟಾರ್ಟ್. ಇಲ್ಲಿ ಎದುರುಗಡೆ ಕಾಣ್ತಿರೋದೇ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಟೆಂಪಲ್ಲು. ಇಲ್ಲಿ ಪರಮ ಭಕ್ತ ಹನುಮ ಎಲ್ಲಿರ್ತಾನೋ ಅಲ್ಲೇ ರಾಮನು ಇರ್ತಾನೆ, ರಾಮ ಎಲ್ಲಿರ್ತಾನೋ ಅಲ್ಲೇ ಹನುಮನು ಇರ್ತಾನೆ. ಅದಕ್ಕೋಸ್ಕರ ಇದೊಂದು ಸ್ಟ್ಯಾಚು ಕೂಡ ಬಿಲ್ಡ್ ಮಾಡಿದ್ದಾರೆ ಇಲ್ಲಿ. ಹೆಚ್ಚು ಕಡಿಮೆ 3-4 ಕಿಲೋಮೀಟ್ರ್ ಐತೆ ಮೇಲೆ ತನಕ ಹೋಗೋಕ್ಕೆ. ಹೋಗ್ತಾ ಇದ್ದೀವಿ ಈಗ. ಒಂದು ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟ್ರ್ ನಡೆದಿರ್ಬೋದು ಅಷ್ಟೇ, ಇನ್ನು ಸುಮಾರು ದೂರ ಐತೆ. ಮಹಾಪ್ರಭುಗಳೇ, ನೀವೇನಿಲ್ಲಿ? ಇವ್ರುಗಳೇನ್ ನೋಡ್ತೀರಾ, ಇವರೆಲ್ಲ ಟ್ರಕ್ಕಿಂಗ್ ಮಾಡಕ್ ಬಂದವ್ರೆ. ಆದ್ರೆ ನೀವು ಅಂಬಾರಿನೇ ತಂದ್ಬಿಟ್ಟಿದ್ದೀರಾ ಬೆಟ್ಟದ ಮೇಲೆ ಆರ್ಸಕ್ಕೆ. ಭೂಮಿನೇ ಕುಸ್ತೋಗ್ಬಿಟ್ಟಿದೆ ಇಲ್ಲಿ ಮೇಲತ್ತಕ್ಕೆ ಟ್ರಕ್ಕಿಂಗಲ್ಲಿ. ನಮ್ಮ ಮಹಾಪ್ರಭುಗಳು ಇದ್ರ ಮೇಲೆ ಆರಿಸ್ತೀನಿ ಅಂತ ಬೈಕಲ್ಲಿ ಟ್ರೈ ಮಾಡ್ತಿದ್ರು. ಅಪ್ಪ ಈಗ ಒಂದು 1 ಕಿಲೋಮೀಟ್ರ್ ಆಗೈತೆ. ಭೂ ಕುಸಿತ ಅಂದರೆ ಇದೇನೆ, ಹೆಂಗಾಗೈತೆ. ಯಾವಾಗ ಭೂ ಕುಸಿತ ಆಗೈತೋ ಗೊತ್ತಿಲ್ಲ. ಮಳೆಗಾಲದಲ್ಲಂತೂ ಬರಕ್ಕೆ ಹೋಗ್ಬಿಟ್ಟಿದೆ. ಏನಿಲ್ಲೇನು ಭೂಕಂಪ ಆಗೈತಾ? ಈ ಥರ ಆಗ್ಬಿಟ್ಟೈತೆ, ಗೊತ್ತಿಲ್ಲ. ಹಳೆ ನ್ಯೂಸ್ ಏನು ಅಂತ. ಅಪ್ಪ ಕೊನೆಗೂ ಟೆಂಪಲ್ ಹತ್ತತ್ರ ಕಾಣಿಸ್ತೈತಾ? ಮೇಲ್ಗಡೆ ಮೋಸ್ಟ್ಲಿ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ದೂರ ಸಿಕ್ಬಿಡುತ್ತೆ. ಆಯಿತು ಬಾ, ಈ ಕಡೆಯಿಂದ ಹೋದ್ರೆ ಫುಲ್ ಮೇಲ್ ಸಿಗುತ್ತೆ. ಹೋದರೆ ಅಂಥದ್ದೇನು ಅಷ್ಟೊಂದು ದೂರ ಇಲ್ಲ. ಟೆಂಪಲ್ ಐತೆ. ಟೆಂಪಲ್ ಒಳಗೆಲ್ಲ ಫೋಟೋ ಅಲೋ ಇಲ್ಲ, ದೇವ್ರನ್ನೆಲ್ಲ ತೋರ್ಸೋಕ್ಕೆ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಇದೇನಿದು ಆಯಿಲ್ಲ, ನೀರು ಸುರಿದು ಇದು ಬಂಡೆ ಕಾದು ಹೆಂಗಾಗ್ಬಿಡುತ್ತೆ. ಮೋಸ್ಟ್ಲಿ ವಾಟರೇ ಇದು. ವಾಟರ್ ಸುರಿದು ಮಾರ್ಕ್ ಆಗ್ಬಿಟ್ಟೈತೆ. ಒಂದೇ ಇರೋ ಇಲ್ಲಿ ಟೆಂಪಲ್ ಬಾಕ್ಲು, ಇಲ್ಲಿ ಟೆಂಪಲ್ ಬಾಕ್ಲು ಹಾಕ್ಬಿಟ್ಟೈತೆ. ಶಿವನ್ ಟೆಂಪಲ್ ಇರಬೇಕು ಬಾಕ್ಲು. ಸಿಂಹ ಹುಲಿ ಇದ್ರೆ ಫೈಟ್ ಆಡೋದೆ, ಸಿಂಹ ಹುಲಿ ಜೊತೆ ಎಲ್ಲ. ಈ ಬೆಟ್ಟ ಹತ್ತು ಇಳಿದು ನನ್ನ ಮೈಯಲ್ಲಿರೋ ನೀರೆಲ್ಲ ಸುರಿದೋಯ್ತು. ಚಾಕ್ಲೇಟ್ ಬೇಕಂತೆ. ಈಗ ಚಾಕ್ಲೇಟ್ ಎಲ್ಲಿಂದ ತರಲಿ ನಾನು? ಪಕ್ಕದ ಮನೆ ಚಾಕ್ಲೇಟ್ ಗರ್ಲ್ ಇವಳು, ಪಕ್ಕದ ಮನೆ ಚಾಕ್ಲೇಟ್ ಗರ್ಲ್. ಕೂತ್ಕೊಳಂಗಿದ್ರೆ ಕೂತ್ಕೋ, ಇಲ್ಲೇನೆ. ಇನ್ನೂ ಸುಮಾರು ದೂರ ಐತೆ. ಇಲ್ಲ ಅಷ್ಟೇ, ಅಷ್ಟು ಹತ್ತಿದ್ರೆ ಅಲ್ಲಿ ಮೇಲೆ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ.
ಹಂಗೋ ಹಿಂಗೋ ಮೆಟ್ಲು ಬಂದ್ಬಿಡ್ತು ಗುರು, ಅಷ್ಟೇ. ಸ್ವಲ್ಪ ಹತ್ಕೊಂಡು ಹೋಗ್ಬಿಟ್ರು. ಇದು ಹೆಂಗೂರು ಹತ್ತದಿತ್ತು ಇಲ್ಲೇ. ನಾನು ಇದರಲ್ಲೆಲ್ಲ ಎಕ್ಸ್ಪರ್ಟು ಬಾ, ತಲೆ ಕೆಡ್ಸ್ಕೊಬೇಡ, ಹತ್ತಿಸ್ತೀನಿ ನಾನು. ಒಂದು ಹೆಜ್ಜೆ ಇಟ್ಟಿದ ಮೇಲೆ ಒಂಚೂರು ಪ್ರೆಸ್ ಮಾಡೋ, ಗ್ರಿಪ್ ಆಯ್ತಾ ಇಲ್ವೋ ಅಂತ ಗೊತ್ತಾಯ್ತದೆ. ಆಯಿತು, ಬರ್ತಾಯಿರೋ, ನಾನು ಮೇಲೆ ಹೋಗ್ತೀನಿ. ಯಾರು ಗುರು ಮೆಟ್ಲು ಮಾಡಿರೋದು, ಅವನಿಗೆ ಕೈ ಮುಗಿಬೇಕು. ಇನ್ನೇನು ಬಂದೇ ಬಿಡ್ತಲ್ಲಿ. ಆಯ್ತು ಹತ್ಬೋದು, ಇದು ಚೆನ್ನಾಗಿದೆ ಇದು. ಅಷ್ಟೇ, ಮತ್ಯಾ ನಿಧಾನಕ್ಕತ್ತು. ಇಲ್ಲೇ ಮೇನಾಗಿ ಆಂಜನೇಯ ಇರೋದು. ಮೇಲೆ ಬಂದು ಕೊನೆಗೂ ಯಾರಿಲ್ಲ ಇಲ್ಲಿ ಅನಿಸುತ್ತೆ, ಅಷ್ಟೇ. ಅಲ್ಲೇ ಆಂಜನೇಯ ಐತೆ ನೋಡು, ಅಲ್ಲೇ ಹತ್ತು ಬಂದು ನೋಡಿಲ್ಲ. ಹಾಂ, ಯಾವ ಮನುಷ್ಯರು ತಂಟೆನೂ ಇಲ್ಲ, ಕೋತಿಗಳ ತಂಟೆ ಇವೆ ಒಂದೆರಡು. ಇಲ್ಲ, ಅಲ್ಲಿ ಕೂತ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಇಷ್ಟ. ಅಪ್ಪ, ಇಲ್ಲಿಂದ ಟೆಂಪಲ್ ಹೆಂಗೆ ಕಾಣ್ತಿದೆ ನೋಡಿದ್ವಲ್ಲ ನಾವು ಫಸ್ಟು, ಅದೇ ಟೆಂಪಲು. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಅಲ್ಲೊಂದು ಕಲ್ಯಾಣಿ ಇದೆ, ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿತ್ತು. ಮೇಲಿಂದ ಇನ್ನೇನಿಲ್ಲ, ಹತ್ತದ ಮುಗಿಸ್ತೋ, ಅಲ್ಲಿ ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಹೋಗೋದು ಮನೆಗೆ, ಅಷ್ಟೇ, ಇನ್ನೆಲ್ಲೂ ಇಲ್ಲ.